ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ರವಿ ಕೆಆರ್. ಇವತ್ತಿನ ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೆಆರ್ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೆ ಸ್ವಾಗತ. ಇವತ್ತು ನಾವು ಮಕ್ಕಳಲ್ಲಿ ಉಂಟಾಗುವಂತಹ ಒಂದು ಬೈ ಬರ್ತ್ ಉಂಟಾಗುವಂತಹ ಒಂದು ಕಿಡ್ನಿ ಸಮಸ್ಯೆ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ಇದಕ್ಕೆ ನಾವು ಕಂಜೆನಿಟಲ್ ಅನಾಮಲಿ ಆಫ್ ಕಿಡ್ನಿ ಮತ್ತೆ ಯೂರಿನರಿ ಟ್ರ್ಯಾಕ್ಟ್ ಅಂತ ಕರಿತೀವಿ. ಏನಿದು ಅಂತ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಂಗಾಂಗಗಳು ಬೆಳೆಯೋದು ನಮ್ಮ ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ ನಮ್ಮ ಅಂಗಗಳೆಲ್ಲ ಬೆಳೀತಾ ಇರ್ತದೆ. ಅದು ಸ್ಲೋ ಆಗಿ 9 ತಿಂಗಳು ಬೆಳವಣಿಗೆ ಆದ್ಮೇಲೆ ತಾಯಿಯ ಗರ್ಭದಲ್ಲಿ ಮತ್ತೆ ಹೊರಗಡೆ ಬರ್ತೇವೆ. ಹೊರಗಡೆ ಬಂದಾಗ ಎಲ್ಲ ಆರ್ಗನ್ಸು ಮ್ಯಾಕ್ಸಿಮಮ್ ಎಲ್ಲ ಮೆಚೂರ್ ಆಗಿರ್ತವೆ. ಆದ್ರೆ ಈ ಕಿಡ್ನಿ ಸಂಬಂಧಪಟ್ಟ ಏನು ನಾವು ಕಿಡ್ನಿ ಮತ್ತೆ ಯೂರಿನರಿ ಸಿಸ್ಟಮ್ ಅಂತ ಕರಿತೇವೆ, ಅದರಲ್ಲಿ ಈ ಬೆಳವಣಿಗೆನಲ್ಲಿ ವ್ಯತ್ಯಾಸ ಆದ್ರೆ ಮಕ್ಕಳಲ್ಲಿ ಕಂಡು ಬರುವಂತ ಒಂದು ಕಿಡ್ನಿಯ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಸೊ ಕಿಡ್ನಿ ಮತ್ತು ಯೂರಿನರಿ ಟ್ರ್ಯಾಕ್ಟ್ ಹೇಗಿರುತ್ತೆ ಅಂತಂದ್ರೆ, ಕಿಡ್ನಿ ಇರುತ್ತೆ, 2 ಕಿಡ್ನಿ, ಬಲಗಡೆ ಕಿಡ್ನಿ ಹಾಗೂ ಎಡಗಡೆ ಕಿಡ್ನಿ. ಅದರಿಂದ ಬರುವಂತಹ ಒಂದು ಯೂರಿನ್ನ ಒಂದು ಟ್ಯೂಬ್ಸ್ ಹೇಳ್ತೀವಿ, ಅದಕ್ಕೆ ಯುರೇಟರ್ ಅಂತ ಕರಿತೇವೆ. ಆ ಯುರೇಟರ್ ಮುಖಾಂತರ ಮೂತ್ರಚೀಲಕ್ಕೆ ಯೂರಿನರಿ ಬ್ಲಾಡರ್ಗೆ ಕನೆಕ್ಷನ್ ಆಗಿರುತ್ತೆ. ಸೊ ಒಂದು ಸಾರಿ ಯೂರಿನರಿ ಬ್ಲಾಡರ್ ಅಲ್ಲಿ ಕಲೆಕ್ಟ್ ಆಗುವಂತ ಯೂರಿನ್ ಏನಿರುತ್ತೆ, ಅದು ಯಾವಾಗ ಯೂರಿನರಿ ಬ್ಲಾಡರ್ ಫಿಲ್ ಆಗುತ್ತೆ ನಾವು ಟೈಮ್ನಲ್ಲಿ ಯೂರಿನ್ನ ಪಾಸ್ ಮಾಡ್ತಾ ಇರ್ತೀವಿ. ಸೊ ಹೊರಗಡೆ ಹೋಗುವ ಒಂದು ಭಾಗಕ್ಕೆ ನಾವು ಯುರೇಟರ್ ಅಂತ ಕರಿತೀವಿ. ಸೊ ಹೀಗೆ ಕಿಡ್ನಿಯ ಬೇರೆ ಬೇರೆ ಭಾಗಗಳಲ್ಲಿ ನಾವು ಅದನ್ನ ಡಿವೈಡ್ ಮಾಡ್ತೇವೆ. ಸೊ ಕಿಡ್ನಿಯ ಬೆಳವಣಿಗೆನಲ್ಲಿ ಅದು ಟ್ರ್ಯಾಕ್ಟ್ ಅಲ್ಲಿ ಏನಾದ್ರು ಬೆಳವಣಿಗೆನಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ಮಕ್ಕಳಲ್ಲಿ ಆ ಸಾಕಷ್ಟು ಸಮಸ್ಯೆನ ನಾವು ನೋಡ್ತೇವೆ. ಸೊ ಕಿಡ್ನಿನಲ್ಲಿ ಏನೇನೋ ಬೆಳವಣಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸೊ 2 ಕಿಡ್ನಿ ಇರುತ್ತೆ. ಕೆಲವು ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ಒಂದೇ ಕಿಡ್ನಿ ಇರುತ್ತೆ, ಅದಕ್ಕೆ ನಾವು ಸಿಂಗಲ್ ಕಿಡ್ನಿ ಅಂತ ಕರಿತೀವಿ. ಇದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ, ಬಹಳಷ್ಟು ಜನ ಆಂಟಿನೆಟಲ್ ಸ್ಕ್ಯಾನಿಂಗ್ಸ್ ಮಾಡಿಸ್ತಾರೆ. ಸೊ ಪ್ರೆಗ್ನೆನ್ಸಿನಲ್ಲೇ 3 ತಿಂಗಳಲ್ಲಿ, 6 ತಿಂಗಳಲ್ಲಿ, 7 ತಿಂಗಳಲ್ಲಿ, 9 ತಿಂಗಳಲ್ಲಿ ಡೆಲಿವರಿ ಆಗ್ಲಿಕ್ಕೆ ಮುಂಚೆನೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆನಲ್ಲಿ ಬೆಳೀತಿರುವಂತ ಮಗು ಆರ್ಗನ್ಸ್ ಎಲ್ಲ ಹೇಗಿದೆ ಅನ್ನೋದನ್ನ ನಾವು ಅನಾಮಲಿ ಸ್ಕ್ಯಾನ್ಸ್ ಮುಖಾಂತರ ನಾವು ನೋಡ್ತೇವೆ. ಸೊ ಕಿಡ್ನಿನಲ್ಲಿ ಉಂಟಾಗುವಂತಹ ಈ ಒಂದು ಬೆಳವಣಿಗೆಗಳು ಸುಮಾರಷ್ಟು ನಮಗೆ ಈ ಆಂಟಿನೆಟಲ್ ಸ್ಕ್ಯಾನ್ಸ್ ಅಂದ್ರೆ ಡೆಲಿವರಿಗೆ ಮುನ್ನ ಮಾಡುವಂತ ಒಂದು ಅಲ್ಟ್ರಾಸೌಂಡ್ ಅಬ್ಡಮನ್ ಸ್ಕ್ಯಾನ್ ನಲ್ಲೇ ಗೊತ್ತಾಗುತ್ತೆ. ಸೊ ಸಿಂಗಲ್ ಕಿಡ್ನಿ ಇಂದ ಹುಟ್ಟಿರೋ ಮಗು ನಾರ್ಮಲ್ ಆಗಿರ್ಬೋದಾ? ಖಂಡಿತ ನಾರ್ಮಲ್ ಆಗಿರ್ಬೋದು. ಯಾಕಂತಂದ್ರೆ ನಾರ್ಮಲ್ ಜೀವನ ಮಾಡ್ಲಿಕ್ಕೆ ಒಂದೇ ಕಿಡ್ನಿ ಇದ್ರೆ ಸಾಕು. ಸೊ ಒಂದೇ ಕಿಡ್ನಿಯಿಂದ ಹುಟ್ಟಿರೋ ಮಗುಗೆ ಸಾಮಾನ್ಯವಾಗಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಸೊ ಇದಲ್ದಲೆ ಮತ್ತೆ ಯಾವ ರೀತಿ ಕಿಡ್ನಿ ಸಮಸ್ಯೆ ನೋಡ್ಬೋದು ಅಂತಂದ್ರೆ, ರೀನಲ್ ಏಜೆನೆಸಿಸ್ ಅಂತ ಕರಿತೀವಿ. ಅಂದ್ರೆ ಕಿಡ್ನಿ ಬೆಳವಣಿಗೆನಲ್ಲೇ ಸರಿಯಾಗಿ ಸಂಪೂರ್ಣ ಬೆಳವಣಿಗೆ ಆಗಿರೋದಿಲ್ಲ, ಅಥವಾ ಹೈಪೋಪ್ಲಾಸಿಯಾ ಅಂತ ಕರಿತೀವಿ, ಅಂದ್ರೆ ಅರ್ಧಂಬರ್ಧ ಕಿಡ್ನಿ ಬೆಳವಣಿಗೆ ಆಗಿರುತ್ತೆ. ಅಥವಾ ಎಕ್ಟೋಪಿಕ್ ಕಿಡ್ನಿ ಅಂದ್ರೆ ನಾರ್ಮಲ್ ಆಗಿ ಕಿಡ್ನಿ ಇರೋದು ನಮ್ಮ ಬೆನ್ನೆಲುಬಿನ 2 ಪಕ್ಕದಲ್ಲಿ ಇರುತ್ತೆ, ಹಿಂಭಾಗದಲ್ಲಿ. ಆದ್ರೆ ಕೆಲವೊಮ್ಮೆ ಅದು ಆ ಜಾಗದಲ್ಲಿ ಇರೋದಿಲ್ಲ. ನೀವು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಹುಡುಕಿದ್ರೆ ಕಿಡ್ನಿ ಬೇರೆ ಬೇರೆ ಜಾಗದಲ್ಲಿ ಕೂಡ ಸ್ಥಿತವಾಗಿರ್ಬೋದು. ಉದಾಹರಣೆಗೆ ಹೊಟ್ಟೆ ಕೆಳಭಾಗ, ಪೆಲ್ವಿಸ್ ನಲ್ಲಿ ಬೇರೆ ಬೇರೆ ಕಡೆ ಇರ್ತದೆ. ಇದಕ್ಕೆ ನಾವು ಎಕ್ಟೋಪಿಕ್ ಕಿಡ್ನಿ ಅಂತ ಕರಿತೀವಿ. ಸೊ ಹೀಗೆ ಇನ್ನೊಂದು ಇಂಪಾರ್ಟೆಂಟ್ ಕಂಜೆನಿಟಲ್ ಅನಾಮಲಿ ಅಂತಂದ್ರೆ ಹಾರ್ಸ್ ಶೂ ಕಿಡ್ನಿ. ಆಗ್ಲೇ ಹೇಳಿದಾಗ ನಾನು ಕಿಡ್ನಿಗಳು 2 ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಆದ್ರೆ ಬೆಳವಣಿಗೆನಲ್ಲೇ ಕೆಲವರಿಗೆ ಈ ಪ್ರೊಸೆಸ್ ಸರಿಯಾಗಿ ಆಗದೆ ಕಿಡ್ನಿ ಜೋಡಿಸ್ಕೊಂಡಿರುತ್ತೆ. ಪಕ್ಕ ಇರ್ಬೇಕಾಗಿರುವಂತ ಕಿಡ್ನಿ 2 ಜೋಡಣೆ ಆಗಿರುತ್ತೆ. ಈ ಜೋಡಣೆ ಎಲ್ಲ ಆಗಿರುತ್ತೆ ಅಂದ್ರೆ ಮೇಲ್ಗಡೆ ಪೋರ್ಷನ್ ಅಲ್ಲಿ ಆಗಿರ್ಬೋದು, ಕೆಳಗಡೆ ಪೋರ್ಷನ್ ಅಲ್ಲಿ ಆಗಿರ್ಬೋದು. ಇದಕ್ಕೆ ನಾವು ಹಾರ್ಸ್ ಶೂ ಕಿಡ್ನಿ ಅಂತ ಕರಿತೀವಿ. ಸೊ ಈ ತರ ಆದಾಗ ನಾವು ಅಬ್ಡಮನ್ ಸ್ಕ್ಯಾನಿಂಗ್ ಮಾಡಿದಾಗ ಆ ಕಿಡ್ನಿ ಬೇರೆ ಬೇರೆ ರೀತಿಯ ಆಕಾರದಲ್ಲಿ ಕಾಣುತ್ತೆ. ಅದನ್ನ ಸ್ಕ್ಯಾನಿಂಗ್ ಮಾಡೋ ಡಾಕ್ಟರ್ ನಿಮಗೆ ಬರೆದು ಕೊಡ್ತಾರೆ. ನಿಮ್ಮ ಕಿಡ್ನಿ ಆಕಾರ ಹೇಗಿದೆ, ಯಾವ ಜಾಗದಲ್ಲಿದೆ, ಅದ್ರ ಅನಾಟಮಿ ಸರಿ ಇದೆಯಾ, ಅದಿರ್ಬೇಕಾದ ಜಾಗದಲ್ಲಿ ಇದೆಯಾ ಅಂತ ತೋರಿಸ್ಕೊಡ್ತಾರೆ. ಸೊ ಹೀಗೆ ಕಿಡ್ನಿ ಜಾಗ ಬೇರೆ ಬೇರೆ ಇದ್ರೂ ಕೂಡ ಅದು ನಾರ್ಮಲ್ ಆಗಿ ಮಾಡುವಂತ ಸಾಧ್ಯತೆನೂ ಇರುತ್ತೆ. ಸೊ ಮತ್ತೆ ಯಾವ ವೆರೈಟಿ ನೋಡ್ತೀವಿ ಅಂತಂದ್ರೆ, ಯುರೇಟರ್ಸ್ ನಲ್ಲಿ ಚೇಂಜಸ್ ನೋಡ್ಬೋದು. ಸೊ ಕಿಡ್ನಿಯಿಂದ ಏನು ಯೂರಿನ್ ಬರುತ್ತೆ ಅದು ಯುರೇಟರ್ಸ್ ಮುಖಾಂತರ ಕೆಳಗಡೆ ಜಾರ್ತಾ ಇರ್ತದೆ. ಸೊ ಒಂದು ಕಿಡ್ನಿಗೆ 1 ಯುರೇಟರ್ ಇರುತ್ತೆ,
ಸೊ ಬಲಗಡೆ ಕಿಡ್ನಿನಲ್ಲಿ ಒಂದು ಯೂರೇಟರ್ ಇರುತ್ತೆ, ಎಡಗಡೆ ಕಿಡ್ನಿನಲ್ಲಿ ಒಂದು ಯೂರೇಟರ್ ಇರುತ್ತೆ. ಆದ್ರೆ ಕೆಲವರಿಗೆ ಡಬಲ್ ಯೂರೇಟರ್ ಇರೋ ಕೂಡ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಬೈಫಿಡ್ ಯೂರೇಟರ್ಸ್ ಅಂತ ಕರಿತೇವೆ. ಅಂದ್ರೆ ಎರಡು ಯೂರೇಟರ್ ಇರುತ್ತೆ. ಕಿಡ್ನಿಯ ಮೇಲ್ಭಾಗವನ್ನ ಒಂದು ಯೂರೇಟರ್ ಯೂರಿನ್ ತಗೊಳ್ ಬರ್ತಾ ಇರ್ತದೆ, ಕೆಳಗಡೆ ಭಾಗಕ್ಕೆ ಇನ್ನೊಂದು ಯೂರೇಟರ್ ಯೂರಿನ್ ತಗೊಳ್ ಬರ್ತಾ ಇರ್ತದೆ. ಇದು ಕೂಡ ನಾರ್ಮಲ್ ವೇರಿಯಂಟ್. ಹಾಗೆ ಸಾಕಷ್ಟು ಡೆವಲಪ್ಮೆಂಟಲ್ ಚೇಂಜಸ್ ನಾವು ನೋಡ್ತಾ ಇರ್ತೇವೆ. ಸೊ ಮತ್ತೆ ಯಾವ ರೀತಿಯ ಒಂದು ಚೇಂಜಸ್ ನೋಡ್ಬೋದು ಅಂತಂದ್ರೆ, ಮಕ್ಕಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಕಾಮನ್ ಆಗಿ ನೋಡುವಂಥದ್ದು ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಅಂತ. ಏನಿದು ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಅಂದ್ರೆ, ಸಾಮಾನ್ಯವಾಗಿ ಯೂರಿನರಿ ಬ್ಲಾಡರ್ ಅಲ್ಲಿ ಏನು ಯೂರಿನ್ ಕಲೆಕ್ಟ್ ಆಗುತ್ತೆ, ಅದು ಬ್ಲಾಡರ್ ಫುಲ್ ಆದಾಗ ಯೂರಿನ್ ದೇಹದಿಂದ ಯುರೆತ್ರ ಮುಖಾಂತರ ಹೊರಗಡೆ ಹೋಗುತ್ತೆ. ಆದ್ರೆ ಈ ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಇರುವಂತಹ ಮಕ್ಕಳಿಗೆ ಆ ಯೂರಿನ್ ಕಿಡ್ನಿಗೆ ವಾಪಸ್ ಹೋಗ್ತಾ ಇರುತ್ತೆ. ಯಾಕೆ ಈ ತರ ಆಗುತ್ತೆ ಅಂತಂದ್ರೆ, ಡೆವಲಪ್ಮೆಂಟ್ ನಲ್ಲಿ ಕಿಡ್ನಿಯ ಯುರೇಟರ್ಸ್ ಇರ್ಬೋದು ಅಥವಾ ಯೂರಿನರಿ ಬ್ಲಾಡರ್ ಇರ್ಬೋದು, ಇದರಲ್ಲಿ ಇರುವಂತಹ ಯಾವ್ದೋ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇಂದ ಯೂರಿನ್ ರಿವರ್ಸ್ ಹೋಗ್ತಾ ಇರುತ್ತೆ. ಸೊ ಮುಂದೆ ಬರೋ ಯೂರಿನ್ ವಾಪಸ್ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಸೊ ಯಾವತ್ತು ಯೂರಿನ್ ರಿವರ್ಸ್ ಹೋದಾಗ ಅದು ತೊಂದರೆನೆ. ಯಾಕಂತಂದ್ರೆ ರಿವರ್ಸ್ ಹೋದಾಗ ಕಿಡ್ನಿಯ ಒಂದು ಏನು ಸ್ಟ್ರಕ್ಚರ್ ಇರುತ್ತೆ ಅದಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾವು ವೆಸೈಕೋ ಯುರೆಟ್ರಿಕ್ ರಿಫ್ಲೆಕ್ಸ್ ಅಂತ ಕರಿತೀವಿ. ಸೊ ಇನ್ಯಾವ್ದ ಬೇರೆ ಚೇಂಜಸ್ ಇರುತ್ತೆ, ಕಂಜೆನಿಟಲ್ ಅನಾಮಲೀಸ್ ಯಾವ ರೀತಿ ಇರ್ಬೋದು ಅಂತಂದ್ರೆ, ಬ್ಲಾಡರ್ ಅಲ್ಲಿ ಕೂಡ ಕೆಲವು ಚೇಂಜಸ್ ಇರುತ್ತೆ. ಬ್ಲಾಡರ್ ಅಲ್ಲಿಗೆ ಬರುವಂತ ಒಂದು ನರಮಂಡಲ ಅಂದ್ರೆ ನರ್ವ್ ಸಪ್ಲೈ ಏನಾದ್ರು ಡಿಫೆಕ್ಟ್ ಆಯ್ತು ಅಂದ್ರೆ ಬ್ಲಾಡರ್ ಕಾಂಟ್ರಾಕ್ಷನ್ ಕಳ್ಕೊಳ್ಳುತ್ತೆ. ಅದಕ್ಕೆ ನಾವು ನ್ಯೂರೋಜೆನಿಕ್ ಬ್ಲಾಡರ್ ಅಂತ ಕರಿತೇವೆ ಅಥವಾ ಏಟೋನಿಕ್ ಬ್ಲಾಡರ್ ಅಂತ ಕರಿತೇವೆ. ಅಂದ್ರೆ ಬ್ಲಾಡರ್ ಉಬ್ಕೊಳ್ಳುವಂಥದ್ದು ಹಾಗೆ ಕುಗ್ಕೊಳ್ಳುವಂಥದ್ದು ಕೆಪಾಸಿಟಿನ ಅದು ಕಳ್ಕೊಂಡಿರುತ್ತೆ. ಇದಕ್ಕೆ ನಾವು ಏಟೋನಿಕ್ ಬ್ಲಾಡರ್ ಅಥವಾ ನ್ಯೂರೋಜೆನಿಕ್ ಬ್ಲಾಡರ್ ಅಂತ ಕರಿತೇವೆ. ಮತ್ಯಾವ ಚೇಂಜಸ್ ಇರುತ್ತೆ ಮಕ್ಕಳಲ್ಲಿ ಸರಿಯಾಗಿ ಬೆಳವಣಿಗೆ ಆಗ್ಲಿಲ್ಲ ಅಂತಂದ್ರೆ, ಸೊ ಯುರೆಥ್ರಲ್ ಪ್ರಾಬ್ಲಮ್ಸ್ ಅಂದ್ರೆ ಮೂತ್ರಚೀಲದಿಂದ ಹೊರಗಡೆ ಬರುವಂತಹ ಒಂದು ಯೂರಿನರಿ ಪ್ಯಾಸೇಜ್ ಏನಿರುತ್ತೆ ಅದಕ್ಕೆ ನಾವು ಯುರೆಥ್ರಾ ಅಂತ ಕರಿತೇವೆ. ಇದು ಹೆಣ್ಣು ಮಕ್ಕಳಲ್ಲಿ ಯುರೆಥ್ರಾ ಸ್ವಲ್ಪ ಸಣ್ಣದಿರುತ್ತೆ, ಅಂದ್ರೆ ಉದ್ದ ಕಡಿಮೆ ಇರುತ್ತೆ. ಗಂಡು ಮಕ್ಕಳಲ್ಲಿ ಯುರೆಥ್ರಾ ಸಾಕಷ್ಟು ಉದ್ದ ಇರ್ತದೆ. ಯಾಕಂದ್ರೆ ಜನನಾಂಗಗಳು ಅದ್ರ ಮುಖಾಂತರ ಪಾಸ್ ಆಗೋದ್ರಿಂದ ಯುರೆಥ್ರಾ ಗಂಡು ಮಕ್ಕಳಲ್ಲಿ ಉದ್ದ ಇರುತ್ತೆ. ಸೊ ಯುರೆಥ್ರಾದಲ್ಲಿ ಏನಾದ್ರು ಸರಿಯಾಗಿ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತಂದ್ರೆ ಯಾವ ರೀತಿ ನೋಡ್ಬೋದು ಅಂದ್ರೆ, ತುಂಬಾ ಕಾಮನ್ ಆಗಿ ನೋಡೋದು ಅಂದ್ರೆ ಹೈಪೋಸ್ಪೆಡಿಯಾಸ್. ಹೈಪೋಸ್ಪೆಡಿಯಾಸ್ ಅಂದ್ರೆ ಏನು ಅಂದ್ರೆ, ಯೂರಿನ್ ನಾವು ಪಾಸ್ ಮಾಡೋ ಯೂರಿನ್ ಏನಿರುತ್ತೆ ಅದು ಟಿಪ್ ಆಫ್ ದಿ ಪೆನಿಸ್ ನಲ್ಲಿ ಇದು ಪಾಸ್ ಆಗ್ತಿರೋದಿಲ್ಲ. ಎಲ್ಲಿರುತ್ತೆ ಆ ಪೆನಿಸ್ ಏನಿರುತ್ತೆ ಅಥವಾ ಶಿಶ್ನ ಅಂತ ಏನ್ ಹೇಳ್ತೀವಿ, ಅದರ ಕೆಳಭಾಗದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಓಪನ್ ಆಗ್ತಾ ಇರುತ್ತೆ. ಟಿಪ್ ಆಫ್ ದಿ ಪೆನಿಸ್ ಅಥವಾ ಶಿಶ್ನದ ಕೊನೆಯ ಭಾಗದಲ್ಲಿ ಯೂರಿನ್ ಬರ್ತಾ ಇರೋದಿಲ್ಲ, ಆದ್ರೆ ಅದು ಕೆಳಭಾಗದಲ್ಲಿ ಅಥವಾ ನಮ್ಮ ಟೆಸ್ಟಿಕಲ್ಸ್ ಪಕ್ಕ ಯಾವ್ದಾದ್ರು ಒಂದು ಜಾಗದಲ್ಲಿ ಓಪನ್ ಆಗ್ತಿರುತ್ತೆ. ಇದಕ್ಕೆ ನಾವು ಹೈಪೋಸ್ಪೆಡಿಯಾಸ್ ಅಂತ ಕರಿತೇವೆ. ಸೊ ಇಷ್ಟೆಲ್ಲ ನೋಡಿದ್ವಲ್ಲ ನಾವು, ಕಿಡ್ನಿಯ ಬೆಳವಣಿಗೆನಲ್ಲೇ ಕಿಡ್ನಿಯ ಒಂದು ಸ್ಟ್ರಕ್ಚರ್, ಕಿಡ್ನಿ, ಯೂರಿನರಿ ಟ್ರ್ಯಾಕ್ಟ್, ಬ್ಲಾಡರ್ ನಲ್ಲಿ ಸರಿಯಾಗಿ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಸಾಕಷ್ಟು ರೀತಿಯ ಒಂದು ಅನಾಟಮಿಕಲ್ ಚೇಂಜಸ್ ನಾವು ನೋಡ್ತೇವೆ. ಸೊ ಇದು ಯಾಕಪ್ಪ ಇಂಪಾರ್ಟೆಂಟು ಅಂತಂದ್ರೆ, ಮಕ್ಕಳ ಬೆಳವಣಿಗೆಯಲ್ಲಿ ಈ ಒಂದು ಅನಾಮಲೀಸ್ ಜಾಸ್ತಿ ಇತ್ತು ಅಂತಂದ್ರೆ ಅವರು ಬೆಳವಣಿಗೆ ಕುಂಠಿತವಾಗ್ತಾ ಬರುತ್ತೆ. ಬಹಳಷ್ಟು ಜನಕ್ಕೆ ಈ ಕಿಡ್ನಿ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಆ ಮಗು ಬದುಕೋದೇ ಕಷ್ಟ. ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರೆ ಡೆವಲಪ್ಮೆಂಟ್ ಆದ್ಮೇಲೆ, ಡೆಲಿವರಿ ಆದ್ಮೇಲೆ ಅದನ್ನ ಡಯಾಗ್ನೋಸಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಏನಾಗ್ತಿರುತ್ತೆ ಈ ಮಕ್ಕಳಿಗೆ ಅಂತಂದ್ರೆ, ಕೆಲವರಿಗೆ 7-8 ವರ್ಷವಾದ್ರೂ ಕೂಡ ಯೂರಿನರಿ ಕಂಟ್ರೋಲ್ ಇರೋದಿಲ್ಲ. ಈಗ ಬೆಡ್ ವೇಟಿಂಗ್ ಮಾಡ್ತಾರೆ ರಾತ್ರಿ ಮಕ್ಕಳು, ಸಾಮಾನ್ಯ 5 ವರ್ಷ 6 ವರ್ಷ ನಂತರ ಯೂರಿನರಿ ಬ್ಲಾಡರ್ ಅವ್ರಿಗೆ ಕಂಟ್ರೋಲಿಗೆ ಬರುತ್ತೆ. ಆದ್ರೆ ಈ ನ್ಯೂರೋಜೆನಿಕ್ ಬ್ಲಾಡರ್ ಇತ್ತು ಅಥವಾ ಬೇರೆ ರೀತಿಯ ಡೆವಲಪ್ಮೆಂಟಲ್ ಅನಾಮಲೀಸ್ ಇತ್ತು ಅಂದ್ರೆ ಅವರಿಗೆ ಕಂಟಿನ್ಯೂಸ್ ಆಗಿ ರಾತ್ರಿ ಎಲ್ಲ ಬೆಡ್ ವೇಟಿಂಗ್ ಮಾಡ್ಕೊಳ್ತಾ ಇರ್ತಾರೆ. ಇದು ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್. ಕೆಲವರಿಗೆ ಡೆವಲಪ್ಮೆಂಟಲ್ ಅನಾಮಲಿ ಇದ್ದವರಿಗೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಉದಾಹರಣೆಗೆ ಜ್ವರ ಬರುವಂಥದ್ದು, ಮಕ್ಕಳು ಯೂರಿನ್ ಮಾಡ್ಬೇಕಾದ್ರೆ ಅಳ್ತಾರೆ.
ಇದು ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಿರುವಂತ ಒಂದು ಸಿಂಪ್ಟಮ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಪದೇ ಪದೇ ಜ್ವರ ಬರೋದು, ಯೂರಿನ್ ಮಾಡ್ಬೇಕಾದ್ರೆ ಮಗು ಅಳೋದು, ಯೂರಿನ್ ಮಾಡ್ಬೇಕಾದ್ರೆ ಮಗು ಪಕ್ಕದ ಈ ಒಂದು ಭಾಗದಲ್ಲಿ ನೋವಿದೆ ಅಂತ ಹೇಳೋದು, ಇದು ಕಿಡ್ನಿಯ ಒಂದು ಅನಾಮಲೀಸ್ ಇರುವಂತ ಸಿಂಪ್ಟಮ್ಸ್. ಹಾಗೆ ಕೆಲವು ಮಕ್ಕಳಿಗೆ ಇದೇ ತರ ಡ್ಯಾಮೇಜ್ ಜಾಸ್ತಿ ಆಯ್ತು ಅಂತಂದ್ರೆ ಕಾಲ್ ದಪ್ಪ ಆಗೋದು, ಹೈ ಬ್ಲಡ್ ಪ್ರೆಷರ್ ಬರೋದು. ಇದರಿಂದ ನಾವು ಕೆಲವು ಮಕ್ಕಳಲ್ಲಿ ತುಂಬಾ ವಿಪರೀತವಾದ ಒಂದು ಸ್ಟೇಜಸ್ ನಲ್ಲಿ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಕೂಡ ಇರ್ತದೆ. ಹಾಗೆ ಈ ಮಕ್ಕಳಲ್ಲಿ ಯಾವಾಗ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರ್ತದೆ, ಬೆಳವಣಿಗೆ ಆಗೋದಿಲ್ಲ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಅವ್ರ ಸ್ಕೂಲ್ನಲ್ಲಿ ಇರುವಂತಹ ಅಥವಾ ಅವ್ರ ಏಜ್ ಗ್ರೂಪ್ ನ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅವರ ಬೆಳವಣಿಗೆ ಆಗ್ಲಿ, ದೈಹಿಕ ಬೆಳವಣಿಗೆ ಆಗ್ಲಿ ಅಷ್ಟೊಂದು ಬೇರೆ ಮಕ್ಕಳ ತರ ಇರೋದು. ಸೊ ಏನ್ ಮಾಡೋದು ಈ ತರ ಆಯ್ತು ಅಂತಂದ್ರೆ? ಸೊ ಪ್ರತಿಯೊಂದು ಕಾಯಿಲೆಯು ಕೂಡ ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡೋದು ಇಂಪಾರ್ಟೆಂಟ್. ಸೊ ಡಯಾಗ್ನೋಸಿಸ್ ಹೇಗ್ ಮಾಡ್ಬೋದು ಅಂತಂದ್ರೆ, ಆಗ್ಲೇ ಹೇಳಿದಾಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ನಾವು ಹೇಳ್ತೀವಿ. ಸೊ ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿದಾಗ ಕಿಡ್ನಿ ಹೇಗ್ ಡೆವಲಪ್ ಆಗಿದೆ, ಒಂದು ಕಿಡ್ನಿ ಇದೆಯಾ ಅಥವಾ ಎರಡು ಕಡೆ ಕಿಡ್ನಿ ಚೆನ್ನಾಗಿದೆಯಾ, ಅಥವಾ ಅದರಲ್ಲಿ ಯಾವುದೇ ರೀತಿಯ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ ಅನ್ನೋದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ನಲ್ಲೇ ನಾವು ಕಂಡುಹಿಡಿಬಹುದು. ಯೂರಿನ್ ಕಲ್ಚರ್ ಮಾಡಿಸ್ಬೋದು ಇನ್ಫೆಕ್ಷನ್ ಇದ್ರೆ. ಸೀರಮ್ ಕ್ರಿಯಾಟಿನಿನ್ ಜಾಸ್ತಿ ಇದೆಯಾ ಅಂತ ನೋಡೋದ್ರಿಂದ ಕಿಡ್ನಿ ಫಂಕ್ಷನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಸಾಕಷ್ಟು ಟೆಸ್ಟ್ಗಳ ಮುಖಾಂತರ ನಾವು ಆ ಮಕ್ಕಳಿಗಿರುವಂತಹ ಒಂದು ಕಂಜೆನಿಟಲ್ ಅನಾಮಲೀಸ್ ನಾವು ಕಂಡುಹಿಡಿಬಹುದು. ಸೊ ಒಂದ್ ಸರಿ ಡಯಾಗ್ನೋಸಿಸ್ ಆಯ್ತು ಅಂತಂದ್ರೆ ಈ ಮಕ್ಕಳಿಗೆ ನಾವು ವಿಶೇಷವಾದ ಒಂದು ಚಿಕಿತ್ಸೆನ, ವಿಶೇಷವಾದ ಗಮನನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಬೆಳವಣಿಗೆನಲ್ಲಿ ನಾವು ಮಕ್ಕಳನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಿದ್ರೆ ಮುಂದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಸೊ ಯಾವುದೇ ರೀತಿಯ ಒಂದು ಈ ಕಂಜೆನಿಟಲ್ ಅನಾಮಲಿ ಆಫ್ ಕಿಡ್ನಿ ಅಂಡ್ ಯೂರಿನರಿ ಟ್ರಾಕ್ಟ್ ಇದ್ದಲ್ಲಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೇಡಿ. ಏನಾಗಲ್ಲ, ಮತ್ತೆ ದೊಡ್ಡವರಾದ್ಮೇಲೆ ಸರಿ ಹೋಗ್ಬೋದು ಅಂತ ಅನ್ಕೊಳ್ಳೋಕ್ ಮುಂಚೆ ಅದಕ್ಕೆ ವೈದ್ಯರ ಹತ್ರ ಬನ್ನಿ, ಅದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆನ ತಗೊಳ್ಳಿ. ಚಿಕಿತ್ಸೆ ಶುರುವಿನಲ್ಲಿ ಟ್ಯಾಬ್ಲೆಟ್ಸ್ ಇರುತ್ತೆ, ಆಂಟಿಬಯೋಟಿಕ್ಸ್ ಇರುತ್ತೆ, ಅಥವಾ ಸಿಂಪಲ್ ಮೆಥಡ್ ಆಫ್ ಕೇರ್ ಇರುತ್ತೆ. ಮತ್ತೆ ಫೈನಲ್ ಆಗಿ ಆ ಕಿಡ್ನಿ ಸಮಸ್ಯೆ ಕನ್ಫರ್ಮ್ ಆದಲ್ಲಿ, ಉದಾಹರಣೆಗೆ ಪೋಸ್ಟೀರಿಯರ್ ಯುರೆಥ್ರಲ್ ವಾಲ್ ಇರ್ಬೋದು, ವೆಸೋಕ್ಯುರೆಟಿಕ್ ರಿಫ್ಲೆಕ್ಸ್ ಇರ್ಬೋದು, ಅಥವಾ ಅನ್ಡಿಸೆಂಡೆಡ್ ಟೆಸ್ಟಿಸ್ ಇರ್ಬೋದು, ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಯಾವ್ದಾದ್ರು ಸ್ಟೋನ್ ಫಾರ್ಮೇಶನ್ ಇರ್ಬೋದು. ಇದಕ್ಕೆ ಸೂಕ್ತ ಚಿಕಿತ್ಸೆ ಇರುತ್ತೆ. ಇದಕ್ಕೆ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಒಂದು ಸೂಕ್ತ ಕಿಡ್ನಿ ತಜ್ಞರ ಸಲಹೆ ಮೇರೆಗೆ ಈ ಒಂದು ಕಂಜೆನಿಟಲ್ ಅನಾಮಲಿ ಆಫ್ ಕಿಡ್ನಿ ಹಾಗೂ ಯೂರಿನರಿ ಟ್ರ್ಯಾಕ್ಟ್ ನ ನಾವು ಚೆನ್ನಾಗಿ ಟ್ರೀಟ್ ಮಾಡ್ಬೋದು. ಅರ್ಲಿ ಸ್ಟೇಜ್ ನಲ್ಲಿ ನೀವು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ದಲ್ಲಿ ಆ ಕಾಯಿಲೆ ಜಾಸ್ತಿ ಆಗದಲೆ ಸ್ವಲ್ಪ ಮಟ್ಟಿಗೆ ಅದನ್ನ ಜಾಸ್ತಿ ಆಗದಂಗೆ ನೋಡ್ಕೊಂಡ್ರೆ ಮಗು ಮುಂದಿನ ಬೆಳವಣಿಗೆ ಚೆನ್ನಾಗಿರ್ತದೆ. ಹಾಗಾಗಿ ಧೈರ್ಯವಾಗಿರಿ. ಕಿಡ್ನಿ ತಜ್ಞರ ಒಂದು ಸೂಕ್ತ ಸಲಹೆ ಮೇರೆಗೆ ಈ ಮಗುವಲ್ಲಿ ಯಾವ್ದಾದ್ರು ಒಂದು ತೊಂದರೆ ಇದ್ರೆ ಒಂದು ಸೂಕ್ತ ಸಲಹೆ ತಗೊಂಡು ಅದನ್ನ ನೀವು ಕಾಪಾಡ್ಕೊಳ್ಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೊ ನಿಮ್ಮ ಮಗುವಿಗೆ ಯಾವುದೇ ರೀತಿಯಾದ ಒಂದು ಮೂತ್ರ ವಿಸರ್ಜನೆ ತೊಂದರೆ ಇರಲಿ, ಆ ಮೂತ್ರ ಮಾಡುವಾಗ ಯಾವುದೇ ರೀತಿಯ ಒಂದು ಕಷ್ಟ ಇತ್ತು ಅಂತಂದ್ರೆ ಕಿಡ್ನಿ ತಜ್ಞರ ಒಂದು ಸಲಹೆ ತಗೊಳ್ಳಿ. ಅದಕ್ಕೆ ತಕ್ಕ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಿಮ್ಮ ಮಗುವ ಬೆಳವಣಿಗೆ ಇನ್ನೂ ಚೆನ್ನಾಗಿರುತ್ತದೆ. ನಮಸ್ಕಾರ.